ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಸುದ್ದಿ. ಸಿಎಂ ಡಿಕೆಶಿಗೆ ಈಗ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಸಿಬಿಐ ತನಿಖೆಯ ನಂತರ ಮತ್ತೊಂದು ತನಿಖೆಗೆ ಆದೇಶ. ಅಕ್ರಮ ಆಸ್ತಿ ಗಳಿಕೆ ಕೇಸ್ ತನಿಖೆಗೆ ಆದೇಶ ಹೊರಡಿಸಿದೆ ಸರ್ಕಾರ. ಲೋಕಾಯುಕ್ತ ಪೊಲೀಸರಿಂದ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಸಿಬಿಐ ನೇಮಕಾತಿಯನ್ನ ಹಿಂಪಡೆದ ಹಿನ್ನೆಲೆಯಲ್ಲಿ ತನಿಖೆಯ ಹೊಣೆಯನ್ನ ಲೋಕಾಯುಕ್ತಕ್ಕೆ ನೀಡಲಾಗಿದೆ. ಡಿಸೆಂಬರ್ 22ರಂದು ಅಧಿಕೃತವಾಗಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸೋದಕ್ಕೆ ಲೋಕಾಯುಕ್ತ ಡಿಜಿಪಿಗೆ ಆದೇಶ. ಪ್ರಶಾಂತ್, ಕೇಸ್ ಈಗ ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗಿದೆ. ನನಗೆ ಸಂಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಇದು ಕ್ಯಾಬಿನೆಟ್ ನಿರ್ಣಯವನ್ನು ತೆಗೆದುಕೊಂಡಾಗಲೇ ಆ ನೋಟ್ನಲ್ಲಿ ಸ್ಪಷ್ಟವಾಗಿತ್ತು. ಇಡಿ ಇಸ್ ನಾಟ್ ಅ ಕಾಂಪಿಟೆಂಟ್ ಅಥಾರಿಟಿ. ನಾವು ಅದನ್ನು ಆ ಅನುಮತಿಯನ್ನು ಹಿಂತೆಗೆದುಕೊಳ್ತಾ ಇದ್ದೀವಿ. ಅದರ ಅರ್ಥ ನಾವು ಅನುಮತಿಯನ್ನು ಹಿಂತೆಗೆದುಕೊಂಡು ತನಿಖೆಯನ್ನು ನಡೆಸೋಲ್ಲ ಅಂತಕ್ಕಂಥದ್ದಿಲ್ಲ. ಇಲ್ಲಿನ ಏಜೆನ್ಸಿಗಳಿಂದ ನಾವು ತನಿಖೆಯನ್ನು ನಡೆಸ್ತೀವಿ. ಮೊದಲು ACB ಇತ್ತು, ಈಗ ಲೋಕಾಯುಕ್ತ ಕೋರ್ಟ್ನ ಆದೇಶದಿಂದ ವಾಪಸ್ ಆ್ಯಕ್ಟಿವ್ ಆಗಿದೆ. ಆ ಕಾರಣದಿಂದ ಲೋಕಾಯುಕ್ತಕ್ಕೆ ಈ ಪ್ರಕರಣವನ್ನು ವಹಿಸ್ತೀವಿ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ಮೊದಲೇ ಸ್ಪಷ್ಟಪಡಿಸಿತ್ತು. ಹೀಗಾಗಿ ಇದು DK ಶಿವಕುಮಾರ್ಗೆ ಹೊಸ ಸಂಕಷ್ಟ ಅಂತ ನನಗೆ ಅನಿಸ್ತಿಲ್ಲ. ಆದರೆ ಈ ಪ್ರಕರಣದಲ್ಲಿ ನೋಡೋದೇನಿದೆ ಅಂತಕ್ಕಂಥದ್ದು, ಲೀಗಲ್ ಪೊಸಿಷನ್ ಏನು ಅಂತಕ್ಕಂಥದ್ದನ್ನು ಕೋರ್ಟ್ಗಳು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ ನಾವೊಂದು ವಾದ ಮಾಡ್ಬೋದು, ನೀವೊಂದು ವಾದ ಮಾಡ್ಬೋದು, DK ಶಿವಕುಮಾರ್ ಒಂದು ವಾದ ಮಾಡ್ಬೋದು, BJP ಅವರು ಒಂದು ವಾದ ಮಾಡ್ಬೋದು. ಆದರೆ ಇಲ್ಲಿ ನೋಡಿ, ಇದು ಲೀಗಲ್ ಟ್ಯಾಂಗಲಲ್ಲಿ ಕರ್ನಾಟಕದ ಕ್ಯಾಬಿನೆಟ್ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ನಾವು CBIಗೆ ನೀಡಿರ್ತಕ್ಕಂಥ ಅನುಮತಿಯನ್ನು ಹಿಂತೆಗೆದುಕೊಳ್ತೀವಿ. CBIನ ಮೂಲಗಳು ಹೇಳ್ತಾ ಇವೆ, ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ. ಹಾಗೆ ತನಿಖೆಯನ್ನು ಹಿಂತೆಗೆದುಕೊಳ್ಳಿಕ್ಕೆ ಬರೋಲ್ಲ. ಹೀಗಾಗಿ ಕ್ಯಾಬಿನೆಟ್ನ ನಿರ್ಣಯ ನಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧ್ಯತೆ ಕ್ಯಾಬಿನೆಟ್ನ ನಿರ್ಣಯದಿಂದ ಇಲ್ಲ. ನಾವು ಪ್ರಕರಣದ ವಿಚಾರಣೆಯನ್ನು ನಡೆಸಬಾರ್ದು, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬಾರ್ದು ಅಂತಕ್ಕಂಥದ್ದು ಇಲ್ಲ ಅನ್ನೋದನ್ನು CBI ಹೇಳ್ತಾ ಇದೆ. ಆದರೆ CBI ಇದನ್ನು ಕೋರ್ಟ್ನಲ್ಲಿ ಪ್ರಸ್ತಾಪಿಸಿಲ್ಲ. CBI ಹೇಳುತ್ತೆ, ಕೋರ್ಟ್ನಲ್ಲಿ ಯಾಕೆ ಪ್ರಸ್ತಾಪಿಸಬೇಕು, ನಮ್ಮ ತನಿಖೆ ನಮ್ಮ ಪಾಡಿಗೆ ನಡೆಯುತ್ತೆ, ನಮಗೆ ಯಾವುದೇ ಕೋರ್ಟು ನಿಲ್ಲಿಸಿ ಅಂತಕ್ಕಂಥದ್ದನ್ನೇನು ಹೇಳಿಲ್ಲ. ಈಗ ಅದೇ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಲೋಕಾಯುಕ್ತದ ತನಿಖೆಯನ್ನು ಶುರು ಮಾಡಿಸುತ್ತೆ ಅಂತಕ್ಕಂಥದ್ದು ವರದಿ. ಒಂದು ಪ್ರಕರಣದಲ್ಲಿ ಎರಡು ತನಿಖೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಐದರ್ CBI ಹ್ಯಾಸ್ ಟು ಡೂ ಇಟ್, ಐದರ್ ಲೋಕಾಯುಕ್ತ ಹ್ಯಾಸ್ ಟು ಡೂ ಇಟ್. ಈಗ CBI ಸೀಸ್ಡ್ ಆಫ್ ದಿ ಮ್ಯಾಟರ್, ಅದು CBI ಬಳಿ ಇದೇ ಪ್ರಕರಣ. ಹೀಗಿರುವಾಗ ಈಗ ಲೋಕಾಯುಕ್ತವು ತನಿಖೆ ಆರಂಭಿಸಿದಾಗ ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ. ಎರಡು ಏಜೆನ್ಸಿಗಳ ನಡುವೆ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ, ಎರಡು ಸರ್ಕಾರಗಳ ನಡುವೆ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ. ಹಾಗಿರುವಾಗ ಪ್ರಕರಣ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ, ಏನು ಪ್ರಕರಣ ಇದೆ ಹೈಕೋರ್ಟ್ನಲ್ಲಿದೆ ವಿಭಾಗೀಯ ಪೀಠದಲ್ಲಿ, ಅಲ್ಲಿ ಅಥವಾ ಸುಪ್ರೀಂ ಕೋರ್ಟ್ದಲ್ಲಿ ಈ ಪ್ರಕರಣದ ಒಂದು ಲೀಗಲ್ ಪೊಸಿಷನ್ ಕ್ಲಿಯರ್ ಆಗಬೇಕಾಗತ್ತೆ. ಅದು ಯಾವಾಗ ಬರುತ್ತೆ, ನೀವು ಮೊದಲು ಹೋಗ್ತೀರಾ, ನಾವು ಮೊದಲು, ಹೂ ಬ್ಲಿಂಕ್ಸ್ ಫಸ್ಟ್ ಅಂತ ಅಂತಾರೆ ಇಂಗ್ಲೀಷ್ನಲ್ಲಿ. ಹಾಗೆ CBI ಬ್ಲಿಂಕ್ ಮಾಡುತ್ತೋ, ರಾಜ್ಯ ಸರ್ಕಾರ ಬ್ಲಿಂಕ್ ಮಾಡುತ್ತೋ, ಅದರ ಆಧಾರದ ಮೇಲೆ ಕೋರ್ಟಲ್ಲಿ ಯಾರು ಹೋಗ್ತಾರೆ, ಹೇಗಾಗತ್ತೆ ಅನ್ನೋದು ನಿರ್ಣಯ ಆಗಬೇಕು. ನನಗನ್ಸುತ್ತೆ ಇದೇನು DK ಶಿವಕುಮಾರ್ ಹೊಸ ಸಂಕಷ್ಟ ಅಲ್ಲ. ಲೋಕಾಯುಕ್ತ ತನಿಖೆ ನಡೆಸಬೇಕು ಅನ್ನೋದು ರಾಜ್ಯ ಸರ್ಕಾರಕ್ಕೆ ಬೇಕಿತ್ತು, DK ಶಿವಕುಮಾರ್ಗೂ ಬೇಕಿತ್ತು. CBI ತನಿಖೆ ನಡೆಸೋದು ಬೇಡ ಅಂತಕ್ಕಂಥದ್ದು. ಆದರೆ ವಾಟ್ ಈಸ್ ದ ಕರೆಕ್ಟ್ ಲೀಗಲ್ ಪೊಸಿಷನ್, ಕೋರ್ಟ್ನಲ್ಲಿ ಏನು ಹೇಳ್ತಾರೆ, ಕೋರ್ಟ್ಗಳು ಇದ್ರ ಬಗ್ಗೆ ಏನು ಆದೇಶವನ್ನು ಕೊಡ್ತವೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ನನಗೇನು ಸಂಕಷ್ಟ ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.